This is Kerala. Welcome to God's own country. ಗುಡ್ ಮಾರ್ನಿಂಗ್. ಟೈಮ್ ಈಗ 4:30 ಆಗೈತಿ. ನಾವಿವತ್ತೊಂದು ಬ್ಯೂಟಿಫುಲ್ ಸನ್ರೈಸ್ ನೋಡಕ್ ಹೊಂಟೇವಿ. ಇಲ್ಲಿ ಓನ್ ವೆಹಿಕಲ್ಸ್ ಅಲೋವ್ ಇಲ್ಲ. ರೋಡ್ ಕಂಪ್ಲೀಟ್ಲಿ ಆಫ್ ರೋಡ್ ಇರೋದ್ರಿಂದ ನೀವು ಕಂಪಲ್ಸರಿ ಜೀಪ್ ಹೈಯರ್ ಮಾಡ್ಬೇಕಾಗ್ತೈತಿ. ಈ ಜೀಪ್ ಅಂಕಲ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ನಾಗ ಹಾಕಿರ್ತೇನೆ. ನೀವು ಡೈರೆಕ್ಟ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ಚೆಕ್ ಪೋಸ್ಟ್ ಒಳಗ ನೀವು ಫಾರ್ಮ್ ಫಿಲ್ ಮಾಡ್ಬೇಕಾಗ್ತೈತಿ. ದಟ್ ಈಸ್ ಎಂಟ್ರಿ ಫೀ ಬಂದ್ಬಿಟ್ಟು 600 ಐತಿ ಅಂಡ್ ಪರ್ ಜೀಪ್ ರೈಡ್ ಬಂದ್ಬಿಟ್ಟು 2400 ಐತಿ. ಇಲ್ಲೇ ಜಲ್ದಿ ರೀಚ್ ಆಗ್ಬೇಕಂತ ಹೇಳಿ ನಾವು ನಿಯರ್ ಬೈ ಸ್ಟೇ ಮಾಡಿದ್ವಿ. ಸೊ ನಮ್ಮ ಸ್ಟೇ ಡೀಟೇಲ್ಸ್ ಎಲ್ಲ ನಾವು ವ್ಲಾಗ್ ಎಂಡ್ ಹೇಳೀನಿ. ಸೊ ಸ್ಟೇ ಟ್ಯೂನ್. ಈಗ ರೋಡ್ ಕಂಪ್ಲೀಟ್ಲಿ ಆಫ್ ರೋಡ್ ಐತಿ. ಇನ್ನು ಎಲ್ಡರ್ಲಿ ಪೀಪಲ್ಗಂತೂ ನಾ ಸಜೆಸ್ಟ ಮಾಡೋದಿಲ್ಲ. ಜರ್ನಿ ಸ್ಟಾರ್ಟ್ ಆಗೋಣ ನಂಗೆ ಭಾಳ ರಿಗ್ರೆಟ್ ಆಗತ್ತಿತ್ತು ಬಿಕಾಸ್ ರೋಡ್ ಉದ್ದಕ್ಕೂ ದೊಡ್ಡ ದೊಡ್ಡ ಕಲ್ಲಿದ್ದು. Guys, what the ಸೊ ನಾವು ರೀಚ್ ಆದಾಗ ಟೈಮ್ ಆಲ್ಮೋಸ್ಟ್ 5:50 ಸೊ ನಾವು ಬಿಫೋರ್ ಸನ್ರೈಸ್ ರೀಚ್ ಆಗಿದ್ವಿ. ಸೊ ಈ ಮೂಮೆಂಟಿಗೆ ಏನಂತಾರಂದ್ರೆ ಅರುಣೋದಯ ಅಂತಾರೆ. ಸೊ ಇದು ಇನ್ನೂವರೆಗೆ ನಮ್ಮ ಲೈಫದ ಬೆಸ್ಟ್ ಆ್ಯಂಡ್ ಬೆಸ್ಟ್ ಸನ್ರೈಸ್ ಇದೆ. ಸೊ ಡೆಫಿನೆಟ್ಲಿ ಒಂದ್ಸರಿ ಆದರೂ ಇಲ್ಲಿ ಹೋಗಿ ಬರಲೇಬೇಕಿಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು ಕಲರ್ಸ್ ಎಷ್ಟು ವೈಬ್ರೆಂಟ್ ಅದಾವಂತ ಹೇಳಿ. ಬಿಕಾಸ್ ಇದು ಸಿ ಲೆವೆಲಿಂದ 7130 ಫೀಟ್ ಹೈಟ್ ಐತಿ. ಆ್ಯಂಡ್ ಆಲ್ಸೋ ಇದಕ್ಕೊಂದು ವರ್ಲ್ಡ್ ರೆಕಾರ್ಡ್ ಐತಿ. ದಟ್ ಈಸ್ ವರ್ಲ್ಡ್ಸ್ ಹೈಯೆಸ್ಟ್ ಟೀ ಪ್ಲಾಂಟೇಶನ್ ಅಂತ ಹೇಳಿ. ಆ್ಯಂಡ್ ಹಿಯರ್ ವಿ ಗಾಟ್ ಸಮ್ ಅಮೇಝಿಂಗ್ ಡ್ರೋನ್ ಶಾಟ್ಸ್. ನಾವಿಲ್ಲಿ ವ್ಯೂ ಎಂಜಾಯ್ ಮಾಡುವಾಗ ನಮಗೆ ಒಂದು ಅನಿಸಿದ್ದು ಲೈಫ್ ಟೈಮ್ ನಾವು ನಮಗಂತ ಮಾಡೋದಂದ್ರೆ ಮೆಮೊರೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಇದು ಹೆಂಗಿರ್ತೈತೆ ಅಂದ್ರೆ ಲೈಫ್ ಲಾಂಗ್ ನಾವು ಮರಿಲಾರ್ದಂಥ ಮೂಮೆಂಟ್ಸ್ ಇರ್ತಾವೆ. ಸೊ ಇದಾದ್ಮೇಲೆ ನನಗೆ ಇನ್ನೂ ಟ್ರಾವೆಲ್ ಮಾಡಬೇಕು, ಇನ್ನೂ ಚಂದ ಪ್ಲೇಸಸ್ ನೋಡ್ಬೇಕು ಅನ್ನೋದು ಆಸೆ ಆಗಿರ್ತೈತಿ. ಸೊ ಆಫ್ ರೋಡಿಂಗ್ ಬರುವಾಗ ಯಾಕರೆ ಬಂದು ಮರಾಯ ಯಾಕರೆ ಬೇಕನ್ಸತ್ತಿತ್ತು. ಬಟ್ ಇಲ್ಲಿ ಬಂದ್ಮೇಲೆ ಮಾತ್ರ ಓ ವ್ಯೂ ಕಂಪ್ಲೀಟ್ಲಿ ಮೆಸ್ಮರೈಸಿಂಗ್. ಇಲ್ಲಿಂದ ಎದ್ದು ಹೋಗಕ್ಕೆ ಮನ್ಸ ಆಗುವಂತಾಗಿತ್ತು. ಬಟ್ ನಮಗೆ ಇನ್ನೂ ನೆಕ್ಸ್ಟ್ ಪ್ಲೇಸಸ್ ಕವರ್ ಮಾಡೋದಿತ್ತು ಅಂತ ಹೇಳಿ ನಾವು ನೆಕ್ಸ್ಟ್ ಕ್ಯಾಂಟೀನ್ ಹೋದ್ವಿ. ಸೊ ಬಿಸಿ ಬಿಸಿ ಮ್ಯಾಗಿ ಆ್ಯಂಡ್ ಕಾಫಿ ಕುಡಿದು ಅಲ್ಲಿಂದ ನಾವು ನೆಕ್ಸ್ಟ್ ಜಾಗ್ವಾರ್ ಪಾಯಿಂಟ್ ಅಂತೈತಿ ಅಲ್ಲಿ ಹೋದ್ವಿ. Ready? So after Putpal Malai, After what? After what? Pulkumalai, we are going to Jaguar Point. Let's go. ಸೊ ಇಲ್ಲಿ ಬರುವಾಗ ಕಂಫರ್ಟೇಬಲ್ ಫುಟ್ವೇರ್ಸ್ ಹಾಕೊಂಬರ್ರಿ ಆ್ಯಂಡ್ ಆಲ್ಸೋ ಜಾಕೆಟ್ಸು ಕ್ಯಾರಿ ಮಾಡಿರಿ. ಇಲ್ಲಿಂದ ವ್ಯೂ ನೋಡೋಣ ನಮ್ದು ಡ್ರೀಮ್ ಡೆಸ್ಟಿನೇಷನ್ ಡಾಲ್ಮೈಟ್ಸ್ ನೆನಪಾಯ್ತು. ಇಲ್ಲಿ ಸ್ವಲ್ಪ ಕ್ಲಿಪ್ಸ್ ತೊಗೊಂಡ ನೆಕ್ಸ್ಟ್ ನಾವು ಜಾಗ್ವಾರ್ ಸ್ಪಾಟ್ಗೆ ಹೋದ್ವಿ. ಸೊ ಇಲ್ಲಿ ಜಾಗ್ವಾರ್ ಫೇಸ್ ಶೇಪ್ ಇರೋದ್ರಿಂದ ಇದಕ್ಕೆ ಜಾಗ್ವಾರ್ ವ್ಯೂ ಪಾಯಿಂಟ್ ಅಂತಂತಾರೆ. ಸೊ ನೀವು ಇಲ್ಲಿ ನೋಡ್ಬೋದು ನಾವಿಬ್ಬರ ಅದೇವಿ ಬಿಕಾಸ್ ಟೈಮ್ ಆಲ್ಮೋಸ್ಟ್ 8:30 9 o'clock ಆಗೈತಿ. ಆ್ಯಂಡ್ ನಾವು ಯಾವ್ದೇ ಸ್ಪಾಟ್ಗೆ ಹೋದ್ರೂ ಪೇಷನ್ಸ್ಲಿ ಇರಬೇಕಾಗ್ತೈತಿ. ಎವ್ರಿ ಮೂಮೆಂಟು ನೀವು ಫೀಲ್ ಮಾಡಿ ಎಂಜಾಯ್ ಮಾಡಬೇಕಾಗ್ತೈತಿ. ಆ್ಯಂಡ್ ನೆಕ್ಸ್ಟ್ ಲೊಕೇಶನ್ ಹೋಗ್ಬೇಕಂತ ಹೇಳಿ ಹರಿಬರಿ ಯಾವಾಗೂ ಮಾಡಬೇಡ್ರಿ. ಸೊ ಇಲ್ಲಿ ಡ್ರೋನ್ ಫ್ಲೈ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರ್ರಿ. ಪೀಕ್ ಮೇಲೆ ಇರೋದ್ರಿಂದ ಗಾಳಿ ಪ್ರೆಷರು ಭಾಳ ಇತ್ತು. ಸೊ ಮಿನಿ ಡ್ರೋನ್ಸ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿರಿ. ನಮ್ದು ಹೆವಿ ವೇಟ್ ಡ್ರೋನ್ ಇದ್ದದಕ್ಕೆ ನಾವು ಫ್ಲೈ ಮಾಡಿದ್ವಿ. ಈಗ ನಾವು ವಾಪಸ್ ನಮ್ಮ ಸ್ಟೇಗೆ ಹೊಂಟೇವಿ.
ನೀವು ಇಲ್ಲಿ ಡೇ ಲೈಟ್ ಒಳಗೆ ನೋಡ್ಬೋದು ರೋಡ್ ಆ್ಯಕ್ಚುಲಿ ಹೆಂಗೈತೆ ಅಂತ ಹೇಳಿ. ಅದಕ್ಕೆ ನಾ ಎಲ್ಡರ್ಲಿ ಪೀಪಲ್ನ ಮತ್ತು ಕಿಡ್ಸಿಗೆ ಸಜೆಸ್ಟ್ ಮಾಡೋದಿಲ್ಲ ಇದು. ಈ ಟೀ ಎಸ್ಟೇಟ್ ಬಗ್ಗೆ ಹೇಳ್ಬೇಕಂದ್ರೆ ಇದು ತಮಿಳ್ನಾಡು ಮತ್ತು ಕೇರಳ ಬಾರ್ಡರ್ ಶೇರ್ ಮಾಡ್ತೈತಿ. ಆ್ಯಂಡ್ ಆಲ್ಸೋ ಇದಕ್ಕೊಂದು ವರ್ಲ್ಡ್ ರೆಕಾರ್ಡ್ ಐತಿ, ದಟ್ ಈಸ್ ವರ್ಲ್ಡ್ಸ್ ಹೈಯೆಸ್ಟ್ ಟೀ ಪ್ಲಾಂಟೇಶನ್ ಅಂತ. ಇಲ್ಲೇ ನೀವು ಜಿಪ್ಲೈನ್ ಆ್ಯಕ್ಟಿವಿಟಿನೂ ಮಾಡ್ಬೋದು. 1.8 ಕಿಲೋಮೀಟರ್ದ ಇಂಡಿಯಾಸ್ ಲಾಂಗೆಸ್ಟ್ ಜಿಪ್ಲೈನ್ ಅಂತ ಹೇಳಿ ರೆಕಾರ್ಡ್ ಐತಿ ಇಲ್ಲೇ. ಸೊ ಇದರ ಟೈಮಿಂಗ್ ಬಂದ್ಬಿಟ್ಟು 7 AM to 1 PM ಆ್ಯಂಡ್ ಆಫ್ಟರ್ನೂನ್ 2:30 to 6 PM. ನಾವು ಸ್ಟೇ ರೀಚ್ ಆಗೋಷ್ಟೊತ್ತಿಗೆ 10:30 ಆಗಿತ್ತು. ಸೊ ಬಂದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟಿಗೆ ನಾವು ಇಡ್ಲಿ ಸಾಂಬಾರ್ ಆ್ಯಂಡ್ ಬಾಯ್ಲ್ಡ್ ಎಗ್ಸ್ ಆರ್ಡರ್ ಮಾಡಿದ್ವಿ. ನಾವು ಸ್ಟೇ ಮಾಡಿದ್ದ ಸೂರ್ಯನೆಲ್ಲಿ ಒಳಗೆ. ಇದು ಚೆಕ್ ಪೋಸ್ಟಿಗೆ ಭಾಳ ನಿಯರ್ ಐತಿ. ಆ್ಯಂಡ್ ಇದಕ್ಕೆ ಸರೌಂಡಿಂಗ್ ಎಲ್ಲ ಟೀ ಪ್ಲಾಂಟೇಶನ್ ಐತಿ ಆ್ಯಂಡ್ ಸೀನಿಕ್ ವ್ಯೂ ಐತಿ. ನೀವು ವಿಡಿಯೋ ಎಂಡ್ ಒಳಗೆ ನೋಡ್ಬೋದಲ್ಲೇ. ಇದೊಂದು 2 BHK ವುಡನ್ ಕಾಟೇಜ್ ಐತಿ. ರೂಮ್ಸ್ ಎಲ್ಲ ಕ್ಲೀನ್ ಆ್ಯಂಡ್ ನೀಟ್ ಇತ್ತು, ಸ್ಪೇಷಿಯಸ್ಸು ಇತ್ತು. ಕ್ವಿಕ್ ರೂಮ್ ಟೂರ್ ಐತಿ, ನೋಡ್ಕೊಂಡು ಬರೋನು. ಇದಾಗಿತ್ತು ನಮ್ಮ ಕಂಪ್ಲೀಟ್ ಕುಲುಕುಮಲೈ ಪೀಕ್ ವ್ಲಾಗ್. ನಾವು ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ಕವರ್ ಮಾಡೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕೇಳ್ರಿ ಅಥವಾ DM ಮಾಡಿರಿ, ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇದು ನೆಕ್ಸ್ಟ್ ವ್ಲಾಗ್ ಇನ್ನೂ ಇಂಟ್ರೆಸ್ಟಿಂಗ್ ಐತಿ, ಬ್ಯೂಟಿಫುಲ್ ಪ್ಲೇಸಸ್ ಕವರ್ ಮಾಡೀವಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.